ಜೀವನ್ ಮರಣಗಳು ನಾಲಿಗೆಯ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು ಎಂಬುದಾಗಿ ಪ್ರೇರೆ. ನೋಡ್ರಿ, ನಾಲಿಗೆಯಲ್ಲಿ ಜೀವವೂ ಇದೆ, ಮರಣವೂ ಇದೆ ಎಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಮಾತನಾಡಬೇಕು. ಒಬ್ಬ ವ್ಯಕ್ತಿಯು ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳದೆ ಮಾತನಾಡುವ ಮಾತುಗಳಿಂದ ಅನೇಕವಾದಂಥ ಜಗಳಗಳಿಗೆ, ಕಿತ್ತಾಟಗಳಿಗೆ ಮತ್ತು ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದಕ್ಕೂ ಕೂಡ ಮಾತುಗಳು ಕಾರಣವಾಗುವಂಥದ್ದಾಗಿದೆ ಪ್ರೇರೆ. ಅಷ್ಟು ಮಾತ್ರವಲ್ಲ, ದೇವರ ನ್ಯಾಯಾಸನದ ಮುಂದೆ ನಾವು ಆಡುವಂಥ ಮಾತುಗಳೇ ನಮ್ಮನ್ನು ದೋಷಿ ಎಂಬುದಾಗಿ ಎಣಿಸುವಂಥದ್ದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಮಾತನಾಡಬೇಕು. ಅಷ್ಟು ಮಾತ್ರವಲ್ಲ, ವಚನ ಪ್ರಿಯರು ಅಂದರೆ ಚೆನ್ನಾಗಿ ಮಾತನಾಡಲು ತಿಳಿದವರು ಪ್ರೇರೆ. ಅದಕ್ಕೆ ಒಂದು ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬುದಾಗಿ. ಹೌದು, ಹೇಗೆ ಮಾತನಾಡಿದರೆ ಯಾವ ಪ್ರತಿಕ್ರಿಯೆ ಇರುತ್ತದೆ ಎಂಬುದಾಗಿ ತಿಳಿದಂಥವನಿಗೆ, ಯಾವ ಸಂದರ್ಭಕ್ಕೆ ಯಾವ ರೀತಿಯಾದಂಥ ಕಾಲೋಚಿತವಾದಂಥ ಮಾತುಗಳನ್ನು ಆಡಬೇಕೆಂಬುದಾಗಿ ತಿಳಿದಂಥವನಿಗೆ ಅದರಿಂದ ಅನೇಕವಾದಂಥ ಲಾಭಗಳನ್ನು, ಮೇಲುಗಳನ್ನು ಹೊಂದುವಂಥವನಾಗಿರ್ತಾನೆ. ನಾಲಿಗೆಯಿಂದ ಒಳ್ಳೆಯದನ್ನು ಮತ್ತು ಕೆಟ್ಟದನ್ನು ಅನುಭವಿಸುವಂಥವನಾಗಿರ್ತಾನೆ ಪ್ರೇರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ನಾಲಿಗೆಯನ್ನು ಹಿಡಿತದಲ್ಲಿಟ್ಟುಕೊಂಡು ಆಲೋಚನೆಯಿಂದ ಮಾತನಾಡುವಂಥವರಾಗಿರಬೇಕೆಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ.